ಹಾಯ್ ಗಾಯ್ಸ್, ವೆಲ್ಕಮ್ ಟು ವಿಸ್ಮಿತಾ ರಾಣಿ ವ್ಲಾಗ್ಸ್. ಬೆಳಗಿನ ತಿಂಡಿಗೆ ದೋಸೆ ಮಾಡ್ಕೊಂಡಿದ್ದೆ. ದೋಸೆ ಅಂದರೆ ನನಗೆ ತುಂಬ ಇಷ್ಟ. ನಿಮಗೂ ಯಾರ್ಯಾರಿಗೆ ದೋಸೆ ಇಷ್ಟ ಪ್ಲೀಸ್ ಕಮೆಂಟ್ ಮಾಡಿ. ದೋಸೆ, ಆಲೂಗೆಡ್ಡೆ ಪಲ್ಯ, ಚಟ್ನಿ, ನನಗೆ ದೋಸೆ, ಚಪಾತಿ ಈ ಥರ ಎಲ್ಲ ತುಂಬಾ ಇಷ್ಟ ಆಗುತ್ತೆ. ದೋಸೆ ಎಲ್ಲ ತಿಂದಮೇಲೆ ಆಫ್ಟರ್ನೂನ್ ಊರಿಗೆ ಹೋಗೋಣ ಅಂತ ಹೇಳಿದ್ರು. ಅದಕ್ಕೆ ಎಲ್ಲ ಸಡನ್ನಾಗಿ ಫಾಸ್ಟಾಗಿ ರೆಡಿಯಾಗಿ ಊರಿಗೆ ಹೋಗಿದ್ದಾಯಿತು. ಈ ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಒಂದು ವಿಡಿಯೋ ಮಾಡಿಕೊಂಡಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಆವಾಗ ಮಳೆ ಬರೋದು ನಿಲ್ಲೋದು ಇದೇ ಥರ ಆಗ್ತಿತ್ತು. ಕ್ಲೌಡ್ಸ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಊರಿಗೆ ಹೋದ್ಮೇಲೆ ಚಿರ್ಮುರಿ ಮಾಡ್ಕೊಂಡಿದ್ವಿ ಸಂಜೆ ಸ್ನ್ಯಾಕ್ಸಿಗೆ. ಚಿರ್ಮುರಿ ಅಂದರೆ ನನಗೆ ತುಂಬಾ ಫೇವ್ರೇಟ್. ಸ್ನ್ಯಾಕ್ಸಲ್ಲಿ ಅಂದರೆ ಚಿರ್ಮುರಿ ಅಂದ್ರೇ ಫಸ್ಟ್ ನನಗೆ. ಅದಾದಮೇಲೆ ಹಂಗೆ ರಾಖಿ ಹಬ್ಬದ ಸೆಲೆಬ್ರೇಷನ್ ಕೂಡ ಆಯಿತು. ರಾಖಿ ಕಟ್ಟಿರಲಿಲ್ಲ ಅಂತ ಹೇಳ್ಬಿಟ್ಟು ಅವತ್ತು ಹೋಗಿದ್ದನ್ನ ಕಟ್ಟಿದ್ರು. ನೆಕ್ಸ್ಟ್ ಡೇ ಮತ್ತೆ ನಾವು ಪಾಪುಗೆ ಕೃಷ್ಣನ ಡ್ರೆಸ್ ಹಾಕಿದ್ವಿ. ಅದನ್ನಂತೂ ಫುಲ್ ಸರ್ಕಸ್ ಮಾಡ್ಕೊಂಡು ಹಾಕಿದ್ದಾಯಿತು. ಪಾಪು ಯಾವ ಥರ ಕಾಣಿಸ್ತಾ ಇತ್ತು ಅಂತ ನೀವೆಲ್ಲ ಕಮೆಂಟ್ ಮಾಡಿ. ಬೊಟ್ಟಿಡೋದಕ್ಕೆ ತುಂಬಾ ಸರ್ಕಸ್ ಮಾಡಿ, ಅದರಲ್ಲೂ ಆ ಥರ ಬೇಡ, ಈ ಥರ ಬೇಡ, ಈ ಥರ ಇರಲಿ ಅಂತ ಹೇಳ್ಬಿಟ್ಟು ಒಂದು 3-4 ಸಲ ಟ್ರೈ ಮಾಡಿ ಎಲ್ಲನೂ ತೆಗೆದ್ಬಿಟ್ಟು ಈ ಥರ ಫೈನಲಿ ಇಟ್ಟಿದ್ದಾಯಿತು. ಸಿಂಪಲ್ಲಾಗಿ ಹಿಂಗೆ ಇರಲಿ ಅಂತ. ಅದಾದಮೇಲೆ ಕಿರೀಟ ಯಾವ ಥರ ಇಡೋದು ಅಂತ ಎಲ್ಲ ಅಂದ್ಕೊಂಡು ಕಿರೀಟ ಕೂಡ ಇಟ್ವಿ. ನಮ್ಮ ಪುಟ್ಟು ಬಾಲಕೃಷ್ಣ ಯಾವ ಥರ ಕಾಣಿಸ್ತಿದ್ದಾರೆ ಅಂತ ಕಮೆಂಟ್ ಮಾಡಿ. ಫೋಟೋಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ಅವತ್ತಿನ ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದ್ದಾವೆ. ಡೆಕೋರೇಷನ್ ಮಾಡಿದ್ದೆಲ್ಲ ಪಾಪು ಅವರತ್ತೆ ಭುವನ ಅಂತ. ನೆಕ್ಸ್ಟ್ ಫ್ಯೂಚರ್ ವ್ಲಾಗ್ಸಲ್ಲಿ ನಾನು ಭುವನನೆಲ್ಲನೂ ತೋರಿಸ್ತೀನಿ. ಈ ವಿಡಿಯೋಸ್ ಎಲ್ಲ ಮಾಡಿರೋದು ಭುವನನೇ. ತುಂಬ ಚೆನ್ನಾಗಿ ಪಾಪು ವಿಡಿಯೋಸ್ ಎಲ್ಲ ಮಾಡಿಕೊಟ್ಟಿರೋದು, ಡೆಕೋರೇಷನ್ ಮಾಡಿರೋದು ಎಲ್ಲನೂ ಭುವನ. ವಿಡಿಯೋ ಕ್ರೆಡಿಟ್ಸ್ ಎಲ್ಲ ಭುವನಂಗೆ ಹೋಗುತ್ತೆ. ಥ್ಯಾಂಕ್ ಯು ಭುವನ. ಅದಾದಮೇಲೆ ನೆಕ್ಸ್ಟು ನಾವು ಒಂದಿನ ಮಾರ್ಕೆಟಿಗೆ ಹೋಗಿ ಬಂದಿದ್ವಿ. ಆವತ್ತಾಗಿದ್ದ ಎಡವಟ್ಟಂತೂ ನನಗೆ ಹೇಳೋಕ್ಕಾಗದೇ ಇರೋ ಥರದ್ದು. ಅಂದರೆ ನನ್ನದೇ ತಪ್ಪು ಅನಿಸುತ್ತೆ, ಗೊತ್ತಿಲ್ಲ. ಮಳೇಲಿ ಎಲ್ಲ ತರಕಾರಿನೂ ನೆಂದ್ಬಿಟ್ಟಿರ್ತಾವಲ್ವ, ನನಗದು ಗೊತ್ತೇ ಇಲ್ಲ ತರಕಾರಿ ನೆಂದಿರೋದನ್ನ. ನಾನು ಸಪ್ರೇಟ್ ಮಾಡಬೇಕಿತ್ತು. ನೈಟು ಬಂದಿದ್ದು ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ಸುಮ್ಮನೆ ಮಲ್ಕೊಂಡ್ಬಿಟ್ಟೆ. ಬೆಳಿಗ್ಗೆ ಎದ್ದು ನೋಡಿದ್ರೆ ಬೀನ್ಸ್ ಎಲ್ಲ ಹೆಂಗಾಗಿತ್ತು ಅಂದರೆ ಎಲ್ಲ ಅರ್ಧಕ್ಕರ್ಧ ವೇಸ್ಟೇ ಆಗೋಯ್ತು. ಬೀನ್ಸ್ ಎಲ್ಲ ಫುಲ್ಲು. ಅದನ್ನೇ ನೋಡ್ತಾ ಇದ್ದೀನಿ, ಏನು ಹಿಂಗಾಗ್ಬಿಟ್ಟಿದೆ. ನೆನೆ ನೋಡಿದ್ರೆ ಫ್ರೆಶ್ ಥರ ಅನ್ನಿಸ್ತಲ್ಲ, ಇವಾಗ ನೋಡಿದ್ರೆ ಈ ಥರ ಆಗಿದೆಯಲ್ಲ ಅಂತಲೇ ನೋಡ್ತಾ ಇದ್ದೀನಿ. ಆಮೇಲೆ ಎಲ್ಲ ಈ ಥರ ಸಪ್ರೇಟಾಗಿ ಜೋಡಿಸ್ಕೊಂಡಿದ್ದೆ. ಸೊಪ್ಪೊಂದು ಸೋಸಬೇಕಿತ್ತು ಸಾಂಬಾರು ಮಾಡೋದಕ್ಕೆ. ಅದಾದಮೇಲೆ ಅಲಸಂಡೆ ಕಾಳು ತಂದಿದ್ವಿ, ಅದೊಂದು. ಇಷ್ಟು ಬೀನ್ಸ್ ವೇಸ್ಟ್ ಆಗಿದೆ. ಇವಾಗ ಎಲ್ಲ ಈ ಥರ ಆಗಿಬಿಟ್ಟಿದೆ, ಮಳೇಲಿ ನೆಂದಿರೋದಕ್ಕೋ ಏನೋ. ಸೊ ನನಗೊಂದು 4 ರಿಂದ 5 ಥರ
ಸೊಪ್ಪು ಕೊಟ್ಟಿದ್ದಾರೆ. ಅದು ತಿನ್ನೋದ ಬಿಡೋದ ಅನ್ನೋದೇ ನಂಗೆ ಗೊತ್ತಿಲ್ಲ. ನನಗೇನು ಪ್ರಾಬ್ಲಮ್ ಅಂದರೆ ನನಗೆ ಒಂದು 3-4 ಥರ ಸೊಪ್ಪು ಗೊತ್ತು ಅಷ್ಟೇ. ಜಾಸ್ತಿ ಸೊಪ್ಪುಗಳು ಗೊತ್ತಿಲ್ಲ, ಹೆಸ್ರು ಗೊತ್ತಿಲ್ಲ, ಅದು ನೋಡಿದ್ರೆ ತಿನ್ನೋದು ಅನ್ನೋದು ಗೊತ್ತಿಲ್ಲ. ಈ ಥರ ಮಿಕ್ಸ್ ಸೊಪ್ಪು ಅಂತ ತಂದ್ವಿ. ಅದ್ರಲ್ಲಿ ನೋಡಿದ್ರೆ ಈ ಥರ ಸೊಪ್ಪಿದೆ. ಇದು ತಿನ್ನೋದೋ ಬಿಡೋದು ಅಂತಲೂ ಗೊತ್ತಿಲ್ಲ. ಯಾಕಂದರೆ ಇವಾಗ ಬೇರೆ ಬೇರೆ ಸೊಪ್ಪೆಲ್ಲ ಮಿಕ್ಸ್ ಮಾಡಿಬಿಡ್ತಾರಲ್ಲ ತೂಕ ಬರಲಿ ಅಂತ. ಅದಕ್ಕೆ ನನಗದೇ ಕನ್ಫ್ಯೂಷನಲ್ಲಿ ನೋಡ್ತಾನೇ ಇದ್ದೆ ಏನು ಮಾಡೋದು ಅಂತ. ಕೊನೆಗೆ ಅದನ್ನು ಹಾಕ್ಲೇ ಇಲ್ಲ ಸಾಂಬಾರಿಗೆ. ಅದಾದಮೇಲೆ ನಾನು ಪಾಪು ಸರಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ನಾನು 2.5 ಸ್ಪೂನ್ ಸರಿ ಹಿಟ್ಟನ್ನ ಹಾಕೋತೀನಿ. ನೀರು ಸ್ವಲ್ಪ ಜಾಸ್ತಿನೇ ಹಾಕೋಬೇಕು. ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಗಂಟಿರಬಾರ್ದು, ಒಂದು ಲಂಪ್ಸ್ ಇಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವೆಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತೀವೋ ಅಷ್ಟು ನೀಟಾಗಿ ಸರಿ ಹಿಟ್ಟು ಆಗುತ್ತೆ. ಸೊ ನಾನು ವಿಡಿಯೋ ಮಾಡ್ತಿದ್ರೆ ಇಲ್ಲಿ ನಮ್ಮ ಅಕ್ಕಂದು ಈ ಥರ ಆಟ. ಟೊಮೊಟೊ ತಗೊಂಡು ಟೊಮೊಟೊ ಟೇಸ್ಟ್ ಮಾಡ್ತಾ ಇದ್ದಾರೆ, ಹೆಂಗಿದೆ ಟೇಸ್ಟು ಅಂತ. ನಾನು ಮಿನಿ ವ್ಲಾಗಲ್ಲೇ ಹಾಕಿರೋ ಥರ ತುಪ್ಪ ತೊಗೊಂಡು ಬಂದ್ವಿ ಅಂತ ಹಾಕಿದ್ನಲ್ಲ, ತುಂಬಾ ಚೆನ್ನಾಗಿದೆ ತುಪ್ಪ. ಮರಳಾಗಿದೆ. ಮನೇಲಿ ಮಾಡಿರೋ ತುಪ್ಪದ ಥರನೇ ಇದೆ. ಅವರಲ್ಲೇ ತಯಾರು ಮಾಡಿ ಕೊಡ್ತಾರೆ. ಎಲ್ಲ ಥರನೂ ಹಾಕಿದ್ದಾರೆ. ಎಲೆ, ಮೆಣಸು, ಲವಂಗ ಎಲ್ಲನೂ ಹಾಕಿದ್ದಾರೆ. ಏನೇನು ಹಾಕ್ತಾರೋ ಅದನ್ನೆಲ್ಲ. ತುಂಬಾ ಚೆನ್ನಾಗಿದೆ ತುಪ್ಪ. ಅದಾದಮೇಲೆ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ಟಿರ್ ಮಾಡ್ತಾ ಇರಬೇಕು, ತಿರುಗಿಸ್ತಾನೇ ಇರಬೇಕು. ಕೈ ಬಿಡಲೇಬಾರ್ದು. ಕೈ ಬಿಡದೆ ನೀಟಾಗಿ ತಿರುಗಿಸ್ತಾನೇ ಇರಬೇಕು. ಆಮೇಲೆ ಅದು ಕಲರ್ ಕೂಡ ಚೇಂಜ್ ಆಗುತ್ತೆ ಮತ್ತು ಗಟ್ಟಿಯಾಗಿ ಆಗುತ್ತೆ, ಸ್ವಲ್ಪ ತಿಕ್ಕಾಗುತ್ತೆ. ಆವಾಗ ಸರಿಯಾಗಿದೆ ಅಂತ. ಸ್ವಲ್ಪ ಗಟ್ಟಿ ಆದಮೇಲೆ ನಾವು 1 ಟೇಬಲ್ ಸ್ಪೂನ್ ತುಪ್ಪ, 1.5 ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ದಟ್ ಅದಕ್ಕೆ ಚೆನ್ನಾಗಿ ತುಪ್ಪ ಎಲ್ಲ ಇಟ್ಕೋಬೇಕು. ಸೊ ಇದನ್ನು ಬೆಳ್ಳಿ ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ಪಾಪಕ್ಕೆ ತಿನ್ನಿಸೋದಕ್ಕೆ. Oh, strong girl in the world. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.